ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ಕವಡೆ ಶಾಸ್ತ್ರದ ಮುಖಾಂತರ ದಿನಾಂಕ 21ನೇ ತಾರೀಕಿಂದ 27ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೊಡ್ತೇನೆ. ವಿಶ್ವಾಸು ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ, ಈ ವಾರದ ಪಂಚಾಂಗದ ಫಲ. ಪ್ರಮುಖವಾಗಿ ಧನುರ್ಮಾಸದಲ್ಲಿದ್ದೇವೆ. ಪ್ರತಿನಿತ್ಯವೂ ಕೂಡ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ನಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ತುಂಬ ಜನಕ್ಕೊಂದು ಅನುಮಾನ ಇದೆ, ಧನುರ್ಮಾಸವನ್ನು ನಾನು 4:15 ಶುರು ಮಾಡಬೇಕಾ, 5 ಗಂಟೆ ನಂತರ ಶುರು ಮಾಡಬೇಕಾ, ಸೂರ್ಯ ಉದಯವಾಗದ ನಂತರ ಶುರು ಮಾಡಬೇಕಾ, ಅಥವಾ ಸೂರ್ಯ ಉದಯವಾಗಕ್ಕಿಂತ ಮುಂಚಿತವಾಗಿ ನನ್ನ ಪೂಜೆ ಪುನಸ್ಕಾರ ಮುಕ್ತಾಯಗೊಳಿಸ್ಕೊಳ್ಬೇಕಾ ಅಂತ ನಾನಾ ಬಗೆಯಾದಂತಹ ಒಂದಷ್ಟು ಗೊಂದಲಗಳು ನಿಮ್ಮ ತಲೆಗೆ ಹೋಗ್ತಿದೆ. ಖಂಡಿತವಾಗಿಯೂ ಸೂರ್ಯ ಉದಯ ಪ್ರಾರಂಭವಾಗಕ್ಕಿಂತ ಮುಂಚಿತವಾಗಿ ನಿಮ್ಮ ಧನುರ್ಮಾಸದ ಪೂಜೆಗಳನ್ನು ಮುಕ್ತಾಯಗೊಳಿಸ್ಬೇಕು. ಶುಭ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತಗಳಲ್ಲಿ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಉತ್ತಮ ಫಲವನ್ನು, ಎಲ್ಲ ರೀತಿಯ ಇಷ್ಟೈಷಗಳನ್ನು ಆ ಮಹಾವಿಷ್ಣು ಕರುಣಿಸಿಕೊಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸೂರ್ಯ ಉದಯವಾಗಕ್ಕಿಂತ ಮುಂಚಿತವಾಗಿ ಧನುರ್ಮಾಸದ ಪೂಜೆಗಳನ್ನು ಮಾಡಿದ್ರೆ ತುಂಬ ಸೂಕ್ತ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವ ಅಥವಾ ನಷ್ಟದ ವಾರವ ಅಂತ ನೋಡ್ತಕ್ಕಂಥದ್ದು. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟವಿರುತ್ತದೆ. ಮೇಷರಾಶಿಯವರು ಈ ವಾರ ತುಂಬ ಜಾಗ್ರತೆ ಹೆಜ್ಜೆ ಇಡತಕ್ಕಂಥದ್ದು. ನೀವು ಮಾಡತಕ್ಕಂತಹ ಎಲ್ಲ ಕೆಲಸ, ಕಾರ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಕಷ್ಟದಿಂದ ಕೂಡಿರತಕ್ಕಂಥದ್ದು. ನಾನಾ ರೀತಿಯ ತೊಂದರೆಗಳು, ತಾಪತ್ರೆಗಳು ನಿಮ್ಮನ್ನು ಈ ವಾರ ಬಾಧಿಸುವಂಥದ್ದಾಗ್ತದೆ. ಅಷ್ಟು ಸುಲಭವಾಗಿ ಈ ವಾರ ಜಯತ್ವ ಸಿಗತಕ್ಕಂಥದ್ದು ಕಷ್ಟ. ಎಷ್ಟೇ ಕಷ್ಟಪಟ್ಟು ಈ ವಾರ ಕೆಲಸವನ್ನು ಮಾಡಿದರೂ ಕೂಡ ವಾರದ ಮಧ್ಯಭಾಗದರೂ ಕೂಡ ನಾನಾ ರೀತಿಯ ಮನಸ್ತಾಪಗಳು ಜನರೊಂದಿಗೆ, ನಿಮ್ಮ ಮನಸ್ಸಿಗೆ ಏನೋ ವಿಧವಾದ ಕಳವಳ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲತಕ್ಕಂತಹ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಸಂದರ್ಭ ಈ ವಾರ ಸೃಷ್ಟಿಯಾಗತಕ್ಕಂಥದ್ದು. ಜಾಗ್ರತೆ ಎಂದಿರಿ. ಅದೇ ರೀತಿ ಈ ವಾರ ಧನಹಾನಿ, ಮಾನಹಾನಿ ಆಗತಕ್ಕಂಥದ್ದು ಮೇಷರಾಶಿಯವರಿಗೆ. ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಾ, ಅನ್ನೆಸೆಸರಿ ಖರ್ಚಾಗತಕ್ಕಂಥದ್ದಾಗತ್ತೆ. ಎಲ್ಲ ಕೆಲಸ ಕಾರ್ಯಗಳು ಅಡೆತಡೆಗಳು ಪೋಸ್ಟ್ಪೋನ್ ಆಗತಕ್ಕಂತಹ ಚಾನ್ಸಸ್ ಇರುತ್ತೆ. ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೆ ಮಾತ್ರ ವಾರದ ಅಂತ್ಯಭಾಗದಲ್ಲಿ ಸುಖವನ್ನು ಹಾಗೂ ಜಯತ್ವವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಬೋದು. ಅಂದರೆ ಈ ವಾರ ಮೇಷರಾಶಿಯವರಿಗೆ ಎಚ್ಚರಿಕೆಯ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಸುಖವಿರುತ್ತದೆ. ವೃಷಭ ರಾಶಿಯವರಿಗೆ ಖಂಡಿತ ಈ ವಾರ ಸುಖದ ವಾರ. ನಿಮ್ಮ ಆತ್ಮೀಯ ಮಿತ್ರರೊಂದಿಗೆ ಇನ್ನೂ ಚಟುವಟಿಕೆಗಳನ್ನು ಮಾಡಿಕೊಂಡು ಸುಖದಿಂದ ಸಂತೋಷದಿಂದ ಓಡಾಡತಕ್ಕಂಥ ವಾರವಾಗಿರುತ್ತೆ. ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಈ ವಾರ ಲಾಭವನ್ನು ಗಳಿಸ್ತೀರಾ ವೃಷಭ ರಾಶಿಯವರು. ಹಾಗೆಯೇ ಉತ್ತಮ ಸುಖ ಭೋಜನವನ್ನ, ನಾನಾ ರೀತಿಯ ಭಕ್ಷ್ಯಗಳನ್ನು ಈ ವಾರ ಸೇವಿಸುವಂತರಾಗ್ತೀರಾ. ದೂರದ ಆಲೋಚನೆಯನ್ನು ಇಟ್ಟುಕೊಂಡು ಉತ್ತಮವಾದ ಕೆಲಸವನ್ನ ಮಾಡ್ತೀರಾ. ಕೆಲಸದಲ್ಲಿ ಶ್ರದ್ಧೆ ಕೂಡ ಸ್ವಂತ ಮಟ್ಟಿಗೆ ಜಾಸ್ತಿಯಾಗಿ ಒಳ್ಳೆ ಕೀರ್ತಿಯನ್ನ ನೀವು ಮಾಡತಕ್ಕಂಥ ಕಚೇರಿಗಳಲ್ಲಿ ಗಳಿಸುವಂತರಾಗ್ತೀರಾ. ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ವೃಷಭ ರಾಶಿಯವರಿಗೆ ಈ ವಾರ ಮಾಡಿಕೊಟ್ಟಿದ್ದಾನೆ. ಎಷ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ತಿರೋ ಅಷ್ಟು ಲಾಭವನ್ನು ಈ ವಾರ ಕಾಣುವಂತರಾಗ್ತೀರ. ಖಂಡಿತ
ವೃಷಭ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತದೆ. ಈ ವಾರ ವೃಷಭ ರಾಶಿಯವರಿಗೆ ಸಂಶಯವೇ ಬೇಡ, ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಕಟ್ಟಿಟ್ಟ ಬುತ್ತಿ. ವೃಷಭ ರಾಶಿಯವರಿಗೆ ಈ ವಾರ ಲಾಭ 2 ವಾರಗಳಿದ್ರೆ ನಷ್ಟ 1-2 ವಾರಗಳಿತ್ತು ಅಂತೇಳಿ ತುಂಬ ಇನ್ಬ್ಯಾಲೆನ್ಸ್ ಆಗ್ತಾ ಇತ್ತು. ಆದರೆ ಖಂಡಿತವಾಗಿಯೂ ಈ ವಾರ ಇಂದಿನ ವಾರಕ್ಕೆ ಹೋಲಿಸ್ಕೊಳ್ತಕ್ಕಂಥ ನಷ್ಟವನ್ನು ದ್ವಿಗುಣವಾಗಿ 2 ಪಟ್ಟು ಲಾಭವನ್ನು ಪಡೆದುಕೊಂಡು ಎಲ್ಲ ರೀತಿಯ ಸಂಭ್ರಮವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ಕಾಣುವಂತರಾಗ್ತಿದೆ. ಖಂಡಿತ ವೃಷಭ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ಹಾಗೂ ಲಾಭದಾಯಕ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ನೋಡೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 13 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ನಾನಾ ರೀತಿಯ ಸಹಾಯಗಳನ್ನು, ಮನ್ನಣೆಗಳನ್ನು ಮಿಥುನ ರಾಶಿಯವರು ಈ ವಾರ ಅಪೇಕ್ಷೆ ಮಾಡಬಹುದು. ಖಂಡಿತವಾಗಿಯೂ ಹೌದು. ಸರ್ಕಾರದಿಂದ ಯಾವ್ದಾರ ಸಹಾಯಗಳಾಗಬೇಕಾಗಿತ್ತು, ಸವಲತ್ತುಗಳು ನಿಮಗೆ ಲಭಿಸಬೇಕಾಗಿತ್ತು ಅಂತಿದ್ರೆ, ಯಾವ್ದಾರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಗ್ರಾಂಟ್ ಸ್ಯಾಂಕ್ಷನ್ ಆಗಬೇಕಾಗಿತ್ತು, ತುಂಬ ದಿನದಿಂದ ಸ್ಟ್ರಕ್ ಆಗಿದೆ, ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಈ ವಾರ ಆ ವಿಚಾರದಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ. ಯಾವ ಮೊತ್ತ ನಿಮಗೆ ಕೈ ಸೇರಬೇಕಾಗಿತ್ತು, ತುಂಬ ತಿಂಗಳಿಂದ ಒದ್ದಾಡ್ತಿದ್ರು ಆ ಹಣ ನಿಮ್ಮ ಕೈ ಸೇರುವಂತ. ಸರ್ಕಾರದ ಉತ್ತಮ ಮನ್ನಣೆಯನ್ನು ಕೇಳಿ ಪಡ್ಕೊಳ್ತೀರಾ. ಯಾರು ಕೆಲಸ ಕಾರ್ಯವನ್ನ ಸರ್ಕಾರಿ ಉದ್ಯೋಗಿಯಾಗಿ ಮಾಡ್ತಾ ಇದ್ದೀರೋ ಅವರು ಉತ್ತಮ ಪ್ರಶಂಸೆಯ ನುಡಿಗಳನ್ನ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಕೇಳುವಂತರಾಗ್ತೀರಿ. ಕೆಲಸದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತೀರಾ. ನಿಮ್ಮ ಇಲಾಖೆ ನಿಮ್ಮ ಕೆಲಸವನ್ನ ಗುರುತಿಸಿ ನಾನಾ ರೀತಿಯ ಪ್ರೋತ್ಸಾಹದ ನುಡಿಗಳನ್ನ ಒಂದಷ್ಟು ಪ್ರೋತ್ಸಾಹಕವಾಗಿ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಿ ಕೆಲವರು ಕೊಡತಕ್ಕಂಥದ್ದಾಗತ್ತೆ. ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಒಂದಷ್ಟು ವಿಚಾರದಲ್ಲಿ ಜಯತ್ವ ನಿಮ್ಮದಾಗೇ ಆಗಿರುತ್ತೆ. ಹಾಗೆಯೇ ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಾಗತಕ್ಕಂಥದ್ದು. ಒಬ್ಬ ಸ್ತ್ರೀ ಅಂದರೆ ಒಬ್ಬ ಹೆಣ್ಣು ಮಗಳು, ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿ ಆಗಿರ್ಬೋದು, ಅವರು ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತುಕೊಂಡು ಎಲ್ಲ ರೀತಿಯ ಸಹಕಾರವನ್ನು, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ನಿಮ್ಮನ್ನು ಸ್ವಂತ ಅಣ್ಣನೋ ತಮ್ಮನೋ ಅಥವಾ ಬಂಧುವೋ ಅಂತೇಳಿ ಪ್ರೋತ್ಸಾಹ ನುಡಿಗಳನ್ನು ಮಾಡಿ ನಿಮ್ಮನ್ನು ಉತ್ತೇಜನ ಮಾಡಿ ನಿಮ್ಮ ಅಭಿವೃದ್ಧಿಗೆ ಪಡಿಸ್ತಾರೆ. ಖಂಡಿತ ಅದು ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗತಕ್ಕಂಥದ್ದು. ಈ ವಾರ ನಿಮ್ಮ ಕೀರ್ತಿಯು ಕೂಡ ಬೆಳೆಯುವಂಥದ್ದಾಗತ್ತೆ. ಉತ್ತಮ ಹೆಸರನ್ನು ನೀವು ಸಂಪಾದನೆ ಮಾಡ್ಕೊಳ್ತೀರಾ. ಮಿಥುನ ರಾಶಿಯವರು ಏನು ನೀವು ಕೆಲಸ ಕಾರ್ಯ, ವ್ಯಾಪಾರ, ಉದ್ಯೋಗವನ್ನು ಮಾಡ್ತಿರ್ತೀರೋ ಅಲ್ಲಿ ಉತ್ತಮವಾದ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಇಲ್ಲಪ್ಪ ಈ ವ್ಯಕ್ತಿ ಈ ಕೆಲಸವನ್ನ ಕೊಟ್ಟರೆ ಖಂಡಿತವಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ಕೊಡ್ತಾನೆ, ಯಾವುದೇ ರೀತಿಯಂತ ಟೆನ್ಷನ್ಸ್ನ ತೆಗೆದುಕೊಳ್ಳಂಗಿಲ್ಲ ಈ ವ್ಯಕ್ತಿಗೆ ಕೆಲಸ ಕೊಟ್ಟರೆ ಅಂತ ಉತ್ತಮ ಹೆಸರನ್ನ ಈ ವಾರ ನೀವು ಸಂಪಾದನೆ ಮಾಡ್ಕೊಳ್ತೀರಾ. ಖಂಡಿತವಾಗಿಯೂ ಅದು ಭವಿಷ್ಯಕ್ಕೆ ನಿಮಗೆ ಸಹಕಾರ ಆಗತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 12 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ನಾನಾ ರೀತಿಯ ಕಳ್ಳರಿಂದ ಈ ವಾರ ಕಂಟಕವಿದೆ. ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಕಟಕ ರಾಶಿಯವರಿಗೆ ಜಾಸ್ತಿ ಇದೆ ಈ ವಾರ. ಎಚ್ಚರಿಕೆ ಹೆಜ್ಜೆ ಇಡಿ. ನಿಮ್ಮ ವಸ್ತುಗಳನ್ನ ಯಾರೋ ಬಂದು ಕಳ್ಳತನವನ್ನು ಮಾಡಬಹುದು. ಕಷ್ಟಪಟ್ಟು ಏನು ಸಂಪಾದನೆಯನ್ನು ಮಾಡ್ತೀರಾ ಕ್ಷಣ ಮಾತ್ರದಲ್ಲಿ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಕಟಕ ರಾಶಿಯವರು. ಆದಷ್ಟು ಜಾಗೃತವಾಗಿರಿ. ನಂಬಿದವರೇ ಮೋಸ ಮಾಡತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಈ ವಾರ. ನಿಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮನ್ನ ತಪ್ಪು ದಾರಿ ಕಡೆ ಸೆಳೆಯುವಂತ ಒಂದಷ್ಟು ಘಟನೆಗಳು ಜೀವನದಲ್ಲಿ ಈ ವಾರ ನಿಮ್ಮ ಬಳಿ ನಡೆಯುತ್ತದೆ. ಎಷ್ಟು ಜಾಗ್ರತೆಯಿಂದ ಇರ್ತೀರೋ, ಯಾವ ವ್ಯಕ್ತಿಯನ್ನ ಎಷ್ಟು ನಂಬಿದರೆ ಲಾಭವೋ ಅಂತ ಯೋಚನೆ ಮಾಡಿ ತದನಂತರ ಮುನ್ನುಗ್ಗತಕ್ಕಂಥದ್ದು. ಎಲ್ಲರೂ ನಿಮ್ಮವರೇ, ಎಲ್ಲರೂ ನಿಮಗೆ ಆತ್ಮೀಯರೇ. ಆದರೆ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೊಡನೆ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತನಾಡಿದರೆ ಸಾಕು, ಅಷ್ಟೇ ಸೂಕ್ತ. ಇಲ್ಲದಿದ್ದರೆ ನಾನಾ ರೀತಿಯ ಸಮಸ್ಯೆಗಳನ್ನ ನಿಮ್ಮ ಕೈಯಾರ ನೀವೇ ಮೈ ಮೇಲೆ ಹಾಕೊಳ್ಳತಕ್ಕಂಥ ಸನ್ನಿವೇಶಗಳಾಗ್ಬಿಡುತ್ತೆ. ಹಾಗಾಗಿಯೇ ಕಟಕ ರಾಶಿಯವರು ಜಾಗೃತಿಯ ಹೆಜ್ಜೆ ಈ ವಾರ ಇಡತಕ್ಕಂಥದ್ದಾಗತ್ತೆ. ನಾನಾ ರೀತಿಯ ಪೀಡೆಗಳನ್ನ ಮಾಡತಕ್ಕಂಥ ಕೆಲಸದ ಕ್ಷೇತ್ರದಲ್ಲಿ
ಕಿರಿಕಿರಿಗಳನ್ನು ಈ ವಾರ ಕಟಕ ರಾಶಿಯವರು ಅನುಭವಿಸ್ತೀರ. ಅನಿರೀಕ್ಷಿತವಾಗಿ ಬರತಕ್ಕಂಥ ಸವಾಲುಗಳನ್ನು ಎದುರಿಸೋಕೆ ಕೊಂಚ ಮಟ್ಟಿಗೆ ಮನಸ್ಸು ದೇಹ ಎರಡೂ ಕೂಡ ಸಹಾಯ ಮಾಡೋದಿಲ್ಲ. ಅಂದರೆ ಹಿಂಜರಿಕೆ ತುಂಬ ಕಾಡಿಸುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗತಕ್ಕಂಥ ಸನ್ನಿವೇಶಗಳು ಕೂಡ ಈ ವಾರ ಸೃಷ್ಟಿಯಾಗತ್ತೆ. ಅದನ್ನು ಬುದ್ಧಿವಂತಿಕೆ ಬಳಸ್ಕೊಂಡು ಬುದ್ಧಿವಂತರಾಗಿ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಎಲ್ಲ ರೀತಿಯ ಅನುಕೂಲಗಳು ಭಗವಂತನ ಅನುಗ್ರಹದಿಂದ ಆಗತಕ್ಕಂಥ ಈ ವಾರ ನಿಮಗೆ ಎಚ್ಚರಿಕೆಯ ಜಾಗ್ರತೆಯ ವಾರ. ಇಂದಿನ ವಾರ ಹೋಲಿಸ್ಕೊಂಡ್ರೆ ಕಟಕ ರಾಶಿಯವರಿಗೆ ಈ ವಾರ ಖಂಡಿತ ಫಲ ಕಮ್ಮಿನೇ. ಆದರೆ ನಿಮ್ಮ ಒಳ್ಳೆತನಕ್ಕೆ ಖಂಡಿತವಾಗಿಯೂ ಪ್ರಯತ್ನದಲ್ಲಿ ಶ್ರದ್ಧೆ ಸ್ವಲ್ಪ ಮಟ್ಟಿಗೆ ಜಾಸ್ತಿಯನ್ನು ನೀವು ವೃದ್ಧಿ ಮಾಡಿಕೊಂಡ್ರೆ ಲಾಭವೂ ಕೂಡ ಜಾಸ್ತಿಯೇ ಲಭಿಸ್ತಕ್ಕಂಥ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಯಾವ ರೀತಿ ಈ ವಾರ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ರೀತಿ ಧನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕು ಅಂದ್ಕೊಂಡಿರೋ ಅಷ್ಟು ಧನಾತ್ಮಕವಾಗಿ ಈ ಸಂಪೂರ್ಣ ವಾರ ಇರತಕ್ಕಂಥದ್ದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 17 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನಸ್ಸಿನಂತೆ ಕಾರ್ಯಗಳು ನಡೆದರೆ ಜಯತ್ವ ನಿಮ್ಮದಾಗಿರತಕ್ಕಂಥ ಮನಸ್ಸು ಹೇಳ್ತಾ ಇರುತ್ತೆ, ಆ ಕೆಲಸವನ್ನು ಮಾಡು, ಖಂಡಿತ ನಿನಗೆ ಲಾಭದಾಯಕವಾಗತ್ತೆ ಅಂತ. ಆದರೆ ಸುತ್ತದಲ್ಲಿರತಕ್ಕಂಥ ಜನರು, ಸುತ್ತಲಿನ ವಾತಾವರಣ ಆ ಕೆಲಸ ಮಾಡಬೇಡ, ಎಲ್ಲರೂ ಕೈ ಹಾಕಿ ನಷ್ಟವನ್ನು ಅನುಭವಿಸಿದ್ದಾರೆ, ಆ ಕೆಲಸವನ್ನು ಮಾಡೋಕ್ಕೂ ಎಲ್ಲರೂ ನಿಷ್ಠೂರಗಳನ್ನು ಮಾಡ್ಕೊಂಡಿದ್ದಾರೆ, ಆ ಕೆಲಸ ನಿನಗಲ್ಲ ಬೇರೆಯವರು ಮಾಡಬೇಕು, ಈ ಥರ ತುಂಬ ನಿಮ್ಮನ್ನು ಗೊಂದಲವನ್ನಾಗಿ ಮಾಡಿಬಿಡ್ತಾರೆ. ಖಂಡಿತ ಸಿಂಹರಾಶಿಯವರು ಈ ವಾರ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಯಾರು ಈ ವಾರ ನಿಮ್ಮ ಮನಸ್ಸು ಹೇಳದಂಗೆ ನಡೆದುಕೊಳ್ತಾರೋ ಅವರಿಗೆ ಶುಭದ ವಾರ ಸಿಂಹರಾಶಿಯವರಿಗೆ. ಹಾಗೆಯೇ ಈ ವಾರ ಸಿಂಹರಾಶಿಯವರು ನಿಮ್ಮ ಮನೆಗೆ ಬಂಧುಗಳನ್ನು ಕರೆಸ್ಕೊಳ್ತೀರಾ, ಅವರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆದು ಅವರೊಂದಿಗೆ ಒಂದಷ್ಟು ಹರಟೆ ಹೊಡೆದು ಮಾತಾಡಿ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ತೀರಾ. ಅವರೊಂದಿಗೆ ಇನ್ನೂ ಒಂದು ಪಟ್ಟು ಆತ್ಮೀಯತೆ ಹೆಚ್ಚಾಗುವಂತೆ ಮಾಡಿಕೊಡ್ತೀವಿ. ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದು ಕೊಡುತ್ತೆ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ದೂರದ ಪ್ರವಾಸವನ್ನು ಮಾಡತಕ್ಕಂತಹ, ತೀರ್ಥಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆ ದೇವರ ಆರಾಧನೆ ಮಾಡೋ ಮುಖಾಂತರ, ದೇವರ ಸೇವೆಯನ್ನು ಮಾಡೋ ಮುಖಾಂತರ ಮನಸ್ಸು ತಿಳಿಯಾಗುತ್ತೆ. ಎಲ್ಲ ರೀತಿಯ ಧನಾತ್ಮಕ ಶಕ್ತಿ ಈ ವಾರ ನಿಮ್ಮಲ್ಲಿ ಜಾಗೃತಿ ಆಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖವುಂಟು. ಖಂಡಿತ ಕನ್ಯಾ ರಾಶಿಯವರಿಗೆ ಈ ವಾರವೂ ಸುಖವಿರುತ್ತದೆ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನ, ಕೀರ್ತಿಯನ್ನ ಈ ವಾರ ನೀವು ಅಪೇಕ್ಷೆ ಮಾಡ್ಬೋದು. ನಿಮ್ಮ ಆತ್ಮೀಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ದೂರವಾಗತಕ್ಕಂಥದ್ದು. ಅವರೊಂದಿಗೆ ಮತ್ತದೇ ಸಲಿಗೆ ಹಾಗೂ ಆತ್ಮೀಯತೆ ಖಂಡಿತವಾಗಿಯೂ ಈ ವಾರ ವೃದ್ಧಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದೊಂದು ವಿಚಾರದಲ್ಲಿ ಕೊಂಚ ಮಟ್ಟಿಗೆ ತಳಮಳ, ಬೇಸರವಿತ್ತು. ಎಷ್ಟೋ ಆತ್ಮೀಯ ಸ್ನೇಹಿತ ಆತ, ಅವನೊಂದಿಗೆ ಯಾಕಿಷ್ಟು ಭಿನ್ನಾಭಿಪ್ರಾಯಗಳು, ಯಾಕಿಷ್ಟು ತಳಮಳ, ಯಾಕಿಷ್ಟು ನಿಷ್ಠೂರ ಅಂತೇಳಿ ಮನಸ್ಸನ್ನು ತುಂಬ ಗೊಂದಲವನ್ನು ಮಾಡ್ಕೊಂಡಿದ್ರಿ. ಆ ವ್ಯಕ್ತಿಯೊಂದಿಗೆ ಮತ್ತೊಮ್ಮೆ ನನ್ನ ಸ್ನೇಹ ಕೊಂಚ ಮಟ್ಟಿಗೆ ವೃದ್ಧಿ ಆದರೆ ಸಾಕಪ್ಪ ಅಂತ ಮನಸ್ಥಿತಿ ನಿಂದಾಗಿರ್ತದೆ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಪ್ಯಾಚ್ ಆಗೋಕ್ಕಾಗ್ತಿರಲ್ಲ ಆ ವ್ಯಕ್ತಿಯೊಂದಿಗೆ. ಈ ವಾರ ದೇವರ ಅನುಗ್ರಹದಿಂದ ಆ ಎಲ್ಲ ಮನಸ್ತಾಪಗಳು ದೂರವಾಗತ್ತೆ. ಎಲ್ಲ ರೀತಿಯ ಶುಭವನ್ನು ಕನ್ಯಾ ರಾಶಿಯವರು ಅಪೇಕ್ಷೆ ಮಾಡ್ಬೋದು. ಈ ವಾರ ಸಂಶಯವೇ ಬೇಡ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಜಾಸ್ತಿ ಲಭಿಸತಕ್ಕಂಥದ್ದು. ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಈ ವಾರ ನೀವೇನೇ ಕೆಲಸವನ್ನು ಮಾಡಿದ್ರೂ ಕೂಡ ವಾರದ ಅಂತ್ಯ ಭಾಗದಲ್ಲಿ ದಿಗ್ವಿಜಯ ನಿಮ್ಮದಾಗಿರತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದ ವಾರ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ನಾನಾ ವಿಧವಾದ ಕಂಟಕಗಳು, ನಾನಾ ವಿಧವಾದ ತೊಂದರೆಗಳು, ನಾನಾ ವಿಧವಾದ
ಜನರ ವಿರೋಧಗಳು ತುಲಾರಾಶಿಯವರಿಗೆ ಈ ವಾರ ಬಾಧಿಸತಕ್ಕಂಥದ್ದು. ಅನಿರೀಕ್ಷಿತವಾಗಿ ಬರತಕ್ಕಂಥ ಈ ಇಷ್ಟೆಲ್ಲ ತೊಂದರೆಗಳು ಮನಸ್ಸನ್ನ ಕೊಂಚ ಮಟ್ಟಿಗೆ ಹಾಳು ಮಾಡುತ್ತೆ, ಆತ್ಮಸ್ಥೈರ್ಯವನ್ನು ಕುಗ್ಸುತ್ತೆ. ಕೆಲಸ ಕಾರ್ಯದಲ್ಲಿ ಬರ್ತಾ ಬರ್ತಾ ಆಸಕ್ತಿಯು ಕೂಡ ಕಮ್ಮಿ ಆಗುತ್ತೆ, ವಿಚಲಿತರಾಗ್ತೀರಾ, ಮನಸ್ಥಿತಿ ಕೊಂಚ ಮಟ್ಟಿಗೆ ಹಿಂದೆ ಮುಂದೆ ಆಗುತ್ತೆ. ಖಂಡಿತ ಈ ವಾರ ತುಲಾರಾಶಿಯವರಿಗೆ ಅನ್ಕೊಂಡಿರ್ತಕ್ಕಂಥ ಶುಭವಾರವಾಗಿರೋದಿಲ್ಲ. ಗೊಂದಲ, ಬರೀ ಗೊಂದಲ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಅವ್ರು ಹೇಳ್ತಿರ್ತಕ್ಕಂಥದ್ದು ಸರಿಯೇ ಅಥವಾ ನಾನು ನನ್ನ ನಡವಳಿಕೆಯನ್ನು ಚೇಂಜ್ ಮಾಡ್ಕೊಳ್ಬೇಕಾ ಎಂಬ ಕನ್ಫ್ಯೂಸಲ್ಲೇ ಸಂಪೂರ್ಣ ವಾರ ತಳ್ಳಿಬಿಡ್ತೀವಿ. ಎಷ್ಟೋ ಸಲ ನಾವು ಹೋಗತಕ್ಕಂಥ ದಾರಿ ಸರಿ ಇದ್ರೂ ಕೂಡ ಎಷ್ಟೋ ಜನ ಎಚ್ಚರಿಸ್ತಾ ಇದ್ರೆ ದಾರಿ ಹೋಗ್ತಿರೋ ಸರಿ ಇಲ್ಲ, ನಿನ್ನ ಹೋಗತಕ್ಕಂಥ ದಾರಿ ಸರಿ ಇದ್ರೂ ಕೂಡ ಆ ವೇಗವನ್ನು ನೀನು ಸರಿ ತಿದ್ದುಕೋ, ಅಂದರೆ ನಿನ್ನನ್ನು ನೀನು ತಿದ್ದುಕೋ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಯೋಚನೆ ಮಾಡಿ ತಿದ್ದುಕೊಂಡ್ರೆ ಖಂಡಿತವಾಗಿಯೂ ಭವಿಷ್ಯ ಸುಂದರವಾಗಿರುತ್ತೆ. ನಾನು ದಾರಿ ಸಾಕ್ತಿರ್ತೀರ, ಖಂಡಿತ ಒಳ್ಳೆ ಗೋಲ್ ರೀಚ್ ಆಗ್ತೀರಾ. 2 ವರ್ಷ ರೀಚ್ ಆಗಿರ್ತಕ್ಕಂತಹ ಆ ದಾರಿ ಮಾರ್ಗ ನೀವು ರೀಚ್ ಆಗತಕ್ಕಂಥದ್ದು 8 ರಿಂದ 10 ವರ್ಷ ಆಗುತ್ತೆ. ಹಾಗಾಗಿ ತುಲಾರಾಶಿಯವರು ಯೋಚನೆ ಮಾಡಿ ಆಲೋಚಿಸಿ ತದನಂತರ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ತುಂಬ ಪ್ರಶಸ್ತವಾಗಿರತಕ್ಕಂಥದ್ದು, ತುಂಬ ನಿಮಗೆ ಅದು ಉಪಯುಕ್ತವಾಗಿರತಕ್ಕಂಥದ್ದು ಆಗುತ್ತೆ. ಆದರೆ ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಿ ತದನಂತರ ಮುನ್ನುಗ್ಗಿದರೆ ಲಾಭದಾಯಕ. ಅದೇ ರೀತಿ ಈ ವಾರ ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಇರತಕ್ಕಂಥ ವಾರ. ಕೊಂಚ ಮಟ್ಟಿಗೆ ನೀವು ಆಲಸ್ಯವನ್ನು ಮಾಡಿದರೆ ಏನೋ ಆಗ್ಬಿಡತ್ತೆ ನೋಡ್ಬೇಡ ಅಂತ ಜವಾಬ್ದಾರಿ ತೆಗೆದುಕೊಳ್ಳತಕ್ಕಂಥ ಕೆಲವು ನಿರ್ಧಾರಗಳು ನಿಮ್ಮ ಹೆಸರಿಗೆ ದೊಡ್ಡ ಮಟ್ಟಿನ ಕಪ್ಪಿಚುಕ್ಕಿಯಾಗತ್ತೆ. ಹಾಗಾಗಿಯೇ ಈ ವಾರ ಎಷ್ಟು ನಿಮ್ಮನ್ನು ನೀವು ತಿದ್ಕೊಳ್ಬೋದು, ಎಷ್ಟು ಆಕ್ಟಿವ್ ಆಗಿರೋಕ್ಕೆ ಸಾಧ್ಯವೋ, ಎಷ್ಟು ಯೋಚನೆ ಮಾಡಿ ಹೆಜ್ಜೆ ಇಡಕ್ಕೆ ಸಾಧ್ಯವೋ ಅಷ್ಟು ಮಾಡಿ ಲಾಭ ಲಭಿಸುತ್ತೆ. ಇಲ್ಲದಿದ್ದರೆ ಸಂಪೂರ್ಣ ವಾರ ನಷ್ಟದಿಂದ ಕೂಡಿರತಕ್ಕಂಥ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 9 ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ತೀರಾ. ಮನೆಗೆ ಹಿತೈಷಿಗಳ ಆಗಮನದಿಂದ ಏನೋ ವಿಧವಾದ ಉತ್ಸಾಹ ಉಲ್ಲಾಸ, ಮನೆಯಲ್ಲಿ ಸಂತೋಷದ ವಾತಾವರಣದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಎಲ್ಲ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲೂ ಜಯತ್ವ ಕಟ್ಟಿಟ್ಟ ಬುತ್ತಿ, ಇಷ್ಟ ಕೆಲಸ ಕಾರ್ಯ ಈ ವಾರ ಸಿದ್ಧಿಯಾಗತಕ್ಕಂಥದ್ದು. ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಈ ವಾರ ವೃಶ್ಚಿಕ ರಾಶಿ ಕಳೆಯುವಂತರಾಗ್ತೀರಿ. ಎಲ್ಲ ರೀತಿಯ ತೊಂದರೆಗಳು, ಗೊಂದಲಗಳು ನಿಮ್ಮ ಹಿತೈಷಿಗಳ ಸಹಕಾರದಿಂದ ದೂರ ಮಾಡ್ಕೊಳ್ತೀರಿ. ಎಲ್ಲ ಕೆಲಸದಲ್ಲೂ ಕೂಡ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಇರತಕ್ಕಂತಹ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಈ ವಾರ ತೀರಿಸುವಂತರಾಗ್ತೀರಿ. ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ ಕೂಡ ಹೌದು. ಹಾಗಾಗಿ ಭಗವಂತ ಒಳ್ಳೆ ಅವಕಾಶವನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಎಷ್ಟು ಸರಿಯಾಗುತ್ತೋ ಅಷ್ಟು ಅದನ್ನು ಮಾರ್ಪಾಟನ್ನು ಮಾಡ್ಕೊಳ್ಳಿ, ಎಷ್ಟು ಸರಿಯಾಗುತ್ತೋ ಅಷ್ಟು ಲಾಭವಾಗಿ ಪರಿವರ್ತನೆ ಮಾಡಿಕೊಂಡು ಧನಾತ್ಮಕವಾಗಿ ಎಲ್ಲವೂ ಸೇವಿಂಗ್ಸ್ ಮಾಡ್ಕೊಳ್ಳಿ. ಖಂಡಿತ ಅದು ಭವಿಷ್ಯಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಒಟ್ಟು 13 ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ಧನುಸ್ಸು ರಾಶಿಯವರಿಗೆ ಮಾಡಿರತಕ್ಕಂಥದ್ದು. ಖಂಡಿತವಾಗಿಯೂ ಯಾವ ವಿಚಾರದಿಂದ 2-3 ವಾರದಿಂದ ಒದ್ದಾಡ್ತಾ ಇದ್ರೋ, ಯಾವ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನನ್ನ ಪರವಾದರೆ ಸಾಕು ಅಂತ ಅಂದ್ಕೊಂಡಿದ್ರೋ ಎಲ್ಲ ಕೆಲಸ ಕಾರ್ಯದಲ್ಲಿ ಈ ವಾರ ಜಯತ್ವ ಪ್ರಾಪ್ತವಾಗುತ್ತೆ. ಪ್ರಮುಖವಾಗಿ ಸರ್ಕಾರದಿಂದ ಯಾವ್ದಾರ ಸಹಾಯಗಳು, ಮನ್ನಣೆಗಳು ಅಥವಾ ಪ್ರೋತ್ಸಾಹ ಧನ ಸಹಾಯ ಆಗಬೇಕು, ತುಂಬ ವಿಪರೀತವಾಗಿ ಡಿಲೇ ಆಗ್ತಾ ಇದೆ ಅಥವಾ ಎಷ್ಟೇ ಕಷ್ಟಪಟ್ಟರು ಪ್ರಯತ್ನ ಪಟ್ಟರು ಕೂಡ ಆ ಫೈಲ್ ಮೂವನೇ ಆಗ್ತಾ ಇಲ್ಲ ಅಂತ ಬೇಜಾರಿದ್ದವರಿಗೆ ಈ ವಾರ ಶುಭ ಸುದ್ದಿ. ಸರ್ಕಾರದ ಎಲ್ಲ ವಿಚಾರಗಳಲ್ಲಿ ಈ ವಾರ ನಿಮಗೆ ಲಾಭದಾಯಕ ವಾರ. ಖಂಡಿತ ಧನುರಾಶಿಯವರಿಗೆ
ಪ್ರಯತ್ನ ಆ ವಿಚಾರ ಕೊಂಚ ಮಟ್ಟಿಗೆ ಜಾಸ್ತಿಯೇ ಪಡಿ. ವಾರದ ಅಂತ್ಯ ಭಾಗದಲ್ಲಿ ಎಲ್ಲ ರೀತಿಯ ಸಕ್ಸಸ್ ಸರ್ಕಾರದ ವಿಚಾರವಾಗಿ ನಿಮಗೆ ಲಭಿಸತಕ್ಕಂಥದ್ದು. ಈ ವಾರ ಪ್ರಮುಖ ಹೆಣ್ಣು ಮಕ್ಕಳಿಗೆ ಶುಭದ ವಾರ. ಇವೆಲ್ಲ ರೀತಿಯ ಅನುಕೂಲಗಳನ್ನು ಈ ವಾರ ಭಗವತಿ ಅನುಗ್ರಹದಿಂದ ಪಡೆದುಕೊಳ್ತೀರಾ. ನಿಮ್ಮ ಮನೆಯಲ್ಲಿರತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಕೂಡ ಭಗವಂತ ಈ ವಾರ ಪರಿಹಾರವಾಗಿ ಒಂದಷ್ಟು ವ್ಯಕ್ತಿಗಳನ್ನು ಕಳಿಸ್ಕೊಟ್ಟು ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಖಂಡಿತ ಈ ವಾರ ಧನುಸ್ಸು ರಾಶಿಯವರಿಗೆ ಶುಭದ ವಾರ. ಎಷ್ಟು ನೀವು ಧನಾತ್ಮಕವಾಗಿ ಉಪಯೋಗಿಸ್ಕೊಳ್ತೀರೋ ಅಷ್ಟು ಲಾಭವನ್ನು ಈ ವಾರ ಪಡೆಯುವಂತಾಗ್ತೀರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮಕರ ರಾಶಿಯವರಿಗೆ ಶುಭದ ವಾರ. ನಾನಾ ರೀತಿಯ ಶುಭವನ್ನ, ನಾನಾ ರೀತಿಯ ಅನುಕೂಲಗಳನ್ನ ಈ ವಾರ ನೀವು ಪಡೆದುಕೊಳ್ತೀರಿ. ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಪಡೆದುಕೊಂಡು ಭಗವಂತನಲ್ಲಿ ಕೃತಜ್ಞತೆಯಿಂದ ಜೀವನವನ್ನು ಮಾಡತಕ್ಕಂಥ ವಾರವಾಗಿರುತ್ತೆ. ನಿಮ್ಮ ಇರತಕ್ಕಂಥ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಈ ವಾರ ಕಮ್ಮಿ ಆಗತಕ್ಕಂಥದ್ದು. ಜನರೊಂದಿಗೆ ವಿರೋಧವನ್ನು ಕಟ್ಕೊಂಡಿರ್ತಿರಲ್ಲ, ಆ ವಿರೋಧಗಳು ದೂರವಾಗತ್ತೆ. ಸಮಾಜಕ್ಕೆ ಈತ ನಂಬತಕ್ಕಂತಹ ವ್ಯಕ್ತಿ ಒಳ್ಳೆಯ ವ್ಯಕ್ತಿ, ಇವನ ಮೇಲೆ ನಾವು ತಪ್ಪು ತಿಳ್ಕೊಂಡಿದ್ವಿ ಅಂತೇಳಿ ನಿಮ್ಮ ಪರವಾಗಿ ಒಂದಷ್ಟು ಒಳ್ಳೆ ಮಾತುಗಳು ಸಮಾಜ ಆಡುವಂತಾಗತ್ತೆ ಈ ವಾರ ಮನೆಗಳಿಗೆ ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಏನೋ ವಿಧವಾರ ಸಂಭ್ರಮ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಸಂಪೂರ್ಣ ವಾರ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಸಂಭ್ರಮದಿಂದ ಸಂತೋಷದಿಂದ ಕಳೀತೀರಿ. ನಿಮ್ಮ ಆತ್ಮೀಯರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವ ಮುಖಾಂತರ ಏನೋ ಒಂದು ವಾರ ಆನಂದ ನಿಮ್ಮಲ್ಲೇ ಸ್ವಲ್ಪ ಧನಾತ್ಮಕವಾಗಿ ವೃದ್ಧಿ ಆಗತ್ತೆ. ಆಭರಣ ಪ್ರಿಯರಿಗೆ ಈ ವಾರ ಶುಭದ ವಾರ. ಮನೆಗೆ ಉಪಯುಕ್ತವಾದಂತಹ ಒಂದಷ್ಟು ವಸ್ತುಗಳ ಸಹಿತವಾಗಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಡ್ತಾನೆ. ತುಂಬ ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರಿ, ಈ ತಿಂಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು, ಈ ತಿಂಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ರೆ ರೇಟ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತೇಳಿ ಮನಸ್ಥಿತಿಲಿದ್ದವರಿಗೆ ಖರೀದಿ ಮಾಡಕ್ಕೆ ಹೋದರೆ ಖಂಡಿತ ಈ ವಾರ ಶುಭದ ವಾರವಾಗಿರುತ್ತೆ. ಎಲ್ಲ ರೀತಿ ಅನುಕೂಲಗಳನ್ನು ಈ ವಾರ ನೀವು ಪಡೆದುಕೊಳ್ತೀರಾ. ಮಕರ ರಾಶಿಯವರು ಏನೋ ವಿಧವಾದಂತಹ ಸಂಭ್ರಮ ಸಂತೋಷ ಈ ವಾರ ನಿಮ್ಮದಾಗಿರತಕ್ಕಂಥದ್ದಾಗಿರುತ್ತೆ. ಖಂಡಿತ ಮಕರದವರಿಗೆ ಈ ವಾರ ಲಾಭದಾಯಕ ವಾರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಧನಲಾಭವಿದೆ. ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ವಾರ ಒಳ್ಳೆ ಧನಲಾಭವಿದೆ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಕಾಣುವಂತರಾಗ್ತೀರಿ. ಅದೇ ರೀತಿ ಈ ವಾರ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯವನ್ನ ಶುಭವನ್ನ ಕುಂಭರಾಶಿಯವರು ಅಪೇಕ್ಷೆ ಮಾಡಬಹುದು. ಮನೆಗಳಿಗೆ ನಿಮ್ಮ ಸ್ನೇಹಿತರನ್ನ ಕರೆದುಕೊಂಡು ಬಂದು ಮನೆಯಲ್ಲಿರತಕ್ಕಂಥ ಒಂದಷ್ಟು ಗೊಂದಲವನ್ನ ಅವ್ರ ಮುಖಾಂತರ ನಿವಾರಣೆ ಮಾಡ್ಕೊಳ್ತೀರಾ. ಮನಸ್ಸಿಗೆ ಇರತಕ್ಕಂಥ ಒಂದಷ್ಟು ಕೈಗಟ್ಟಣೆ ಕೂಡ ಈ ವಾರ ಭಗವಂತ ಅನುಗ್ರಹದಿಂದ ದೂರವಾಗತಕ್ಕಂಥದ್ದು. ಶುಭವನ್ನ ಕಾಣ್ತೀರಾ. ಹೊಸದಾಗಿ ಏನೋ ಮಾಡಬೇಕು, ಹೊಸದಾಗಿ ಏನೋ ಕಲಿಬೇಕು ಅಂತ ನಿಮ್ಮನ್ನೇ ನೀವು ಪ್ರೇರೇಪಿಸಿಕೊಂಡು ಎಲ್ಲ ರೀತಿಯ ಆಕ್ಟಿವ್ನೆಸ್ ನೀವು ಇರತಕ್ಕಂಥದ್ದು ಈ ವಾರ ಕಾಣಿಸತಕ್ಕಂಥದ್ದಾಗತ್ತೆ. ಹಾಗೆಯೇ ಈ ವಾರ ನೀವು ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ತಪ್ಪುಗಳಿಗೆ ಸ್ವಲ್ಪ ಪಶ್ಚಾತ್ತಾಪ ಪಡತಕ್ಕ ಮುಖಾಂತರ ಸರಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಕೂಡ ಸೃಷ್ಟಿಯಾಗತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಮಾಡ್ಕೊಳ್ಬೇಕಾಗಿರೋ ವಿಷಯವೇ. ಏನೋ ಗೊತ್ತೋ ಗೊತ್ತಿಲ್ಲೋ ತಪ್ಪನ್ನು ಮಾಡಿಬಿಟ್ಟಿರ್ತೇವೆ. ತಪ್ಪನ್ನು ಮಾಡಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ಜೀವನ ಮಾಡತಕ್ಕಂಥ ಸಂದರ್ಭ. ಸರಿ ಮಾಡಿಕೊಂಡ್ರೆ ಭವಿಷ್ಯ ಎಲ್ಲೋ ಹೋಗ್ಬಿಡುತ್ತೆ, ಏನೋ ಸರಿ ಆಗ್ಬಿಡುತ್ತೆ ಅಂತ ಮನಸ್ಥಿತಿ. ಆದರೆ ಸರಿ ಮಾಡ್ಕೊಳ್ಳೋಣ ಅಂದರೆ ಭಗವಂತ ಅವಕಾಶವೇ ಕೊಟ್ಟಿರೋದಿಲ್ಲ. ಕುಂಭರಾಶಿಯವರಿಗೆ ಭಗವಂತ ಈ ಅವಕಾಶವನ್ನು ಈ ವಾರದಲ್ಲಿ ಕೊಟ್ಟಿರತಕ್ಕಂಥದ್ದು. ಆದಷ್ಟು ಈ ವಾರ ಅದನ್ನು ಸರಿಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಭವಿಷ್ಯ ನಿಮಗೆ ಉಜ್ವಲವಾಗಿರುತ್ತೆ. ಭವಿಷ್ಯದಲ್ಲಿ ಈ ವಿಚಾರವಾಗಿ ಒಳ್ಳೆಯ ಲಾಭವನ್ನು ಕಾಣ್ತೀವಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 20 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹಾನಿ ಉಂಟಾಗತ್ತೆ.
ಖಂಡಿತವಾಗಿಯೂ ಮೀನರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ. ನಾನಾ ರೀತಿಯ ಹೊಸ ಚಾಲೆಂಜಸ್ಗಳು ಈ ವಾರ ನಿಮ್ಮನ್ನ ಬಾಧಿಸತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಕೊಂಚ ಮಟ್ಟಿಗಾದರೂ ಹಿಮ್ಮುಖ ಅಂದರೆ ಹಿಂದೆ ಮುಂದೆ ಆಗತಕ್ಕಂತಹ ಸ್ಲೋ ಪ್ರೋಸೆಸ್ ಆಗತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಿಮ್ಮವರೇ ಈ ವಾರ ನಿಮ್ಮನ್ನು ವಿರೋಧಿಸುತ್ತಾರೆ. ಖಂಡಿತ ಹೌದು. ಮೀನರಾಶಿಯವರಿಗೆ ನಿಮ್ಮ ಆತ್ಮೀಯರೇ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆಗಿದ್ದಂತಹ ಸ್ನೇಹಿತರೆ ಈ ವಾರ ನಿಮ್ಮನ್ನು ವಿರೋಧಿಸ್ತಂತರಾಗ್ತಾರೆ. ಆ ಕೆಲಸವನ್ನು ಯಾಕೆ ಮಾಡ್ತಾ ಇದ್ಯಾ, ಆ ಕೆಲಸ ನೀನು ಯಾಕೆ ಮಾಡಬೇಕು, ನಾನೇ ಮಾಡ್ತೀನಿ, ಈ ಥರ ನಾನಾ ಗೊಂದಲವನ್ನು ಸೃಷ್ಟಿ ಮಾಡುವಂತರಾಗ್ತಾರೆ. ನಿಮಗೆ ಈ ವಾರ ಅಪಜಯವಿದೆ, ಜಯತ ಖಂಡಿತವಾಗಿಯೂ ಕಷ್ಟವಿರುತ್ತದೆ. ನಿಮ್ಮ ವಿರುದ್ಧ ನಿಮ್ಮ ಹಿತೈಷಿಗಳು ಅಂತ ಹೇಳಿಸ್ಕೊಂಡಂಥ ಹಿತಶತ್ರುಗಳು ಪಿತೂರಿಯನ್ನು ಮಾಡ್ತಾರೆ. ನಿಮ್ಮೊಂದಿಗೆ ಇರ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಆತ್ಮೀಯರು ಅಂತ ಅನ್ಕೊಂಡಿರ್ತೀರ, ಹಿತೈಷಿಗಳು ಅಂತ ಅನ್ಕೊಂಡಿರ್ತೀರ, ಅಂಥವರೇ ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡ್ತಾರೆ. ನಾನಾ ರೀತಿಯ ಸೋಲುಗಳನ್ನು ಅವಮಾನಗಳನ್ನು ಮೀನರಾಶಿಯವರು ಎದುರಿಸಬೇಕಾಗತ್ತೆ ಈ ವಾರ. ಎಷ್ಟು ಜಾಗ್ರತೆಯಿಂದಿರಕ್ಕೆ ಸಾಧ್ಯವೋ ಅಷ್ಟು ಜಾಗ್ರತೆ ಹೆಜ್ಜೆ ಇಡತಕ್ಕಂಥದ್ದು. ಈ ವಾರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ಳಿ. ಎಷ್ಟು ಬುದ್ಧಿವಂತಿಕೆಯ ಜಾಣ್ಮೆಯ ಹೆಜ್ಜೆ ನೀಡ್ತಿರೋ ಅಷ್ಟು ಸಂಕಷ್ಟ ಕಷ್ಟ ದೂರವಾಗತಕ್ಕಂಥದ್ದು. ಎಲ್ಲರೂ ನಿಮ್ಮ ಆತ್ಮೀಯರೇ, ನಾನು ಒಪ್ಕೊಳ್ತೇನೆ. ಆದರೆ ಯಾವ ವ್ಯಕ್ತಿ ಬಳಿ ಎಷ್ಟನ್ನ ಹೇಳಬೇಕೋ, ಎಷ್ಟು ನಿಮ್ಮ ಸೀಕ್ರೆಟ್ಸ್ಗಳನ್ನು ಬಿಟ್ಕೊಡ್ಬೇಕೋ ಅಷ್ಟೇ ಬಿಟ್ಕೊಡತಕ್ಕಂಥದ್ದು. ತುಂಬ ಆತ್ಮೀಯರು ಅಂತೇಳಿ ನಿಮ್ಮದೆಲ್ಲ ವಿಚಾರವನ್ನು ತಿಳಿಸ್ಕೊಟ್ರೆ ಖಂಡಿತ ಆ ವ್ಯಕ್ತಿಯೇ ಮುಂದೆ ನಿಮ್ಮ ವಿರುದ್ಧ ನಿಂತ್ಕೊಳ್ತಾನೆ, ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನು ಎಲ್ಲರ ಬಳಿ ಹೇಳ್ತಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು, ಮೀನರಾಶಿಯವರು ಎಷ್ಟು ಜಾಗ್ರತೆಯಿಂದ ಇರ್ತೀರೋ ಅಷ್ಟು ಈ ವಾರ ಲಾಭ. ಆದರೂ ಕೂಡ ಈ ವಾರ ಎಚ್ಚರಿಕೆಯ ವಾರ ಮೀನರಾಶಿಯವ್ರದ್ದಾಗಿರ್ತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೆಲ್ಲ ಭಕ್ತಾದಿಗಳಿಗೆ ಆ ಮಹಾಭಗವಂತ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಳ್ಳಿ. ಪ್ರತಿಯೊಂದು ರಾಶಿಯವರಿಗೆ ಈ ವಾರ ಶುಭದ ವಾರವಾಗಿರಲಿ ಅಂತೇಳಿ ನಾನು ಆಶಿಸುತ್ತೇನೆ. ಶುಭಮಸ್ತು.